ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು 2ನೇ ಆಷಾಢ ಶುಕ್ರವಾರ. ಮತ್ತು ಏನೋ ಗೊತ್ತಿಲ್ಲ, ಇವತ್ತು ರ್ಯಾಂಡಮ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕಾಗಿ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿನ ಆಗಿಬಿಟ್ಟಿತ್ತು, ಬಿಟ್ಟಿದ್ದೆ ನಾನು. ಮತ್ತು ನೀವು ಕೂಡ ಆಲ್ಮೋಸ್ಟ್ ನನ್ನ ಮತ್ತು ನಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ತುಂಬ ಮರ್ತ್ಕೊಂಡೇ ಬಿಟ್ಟಿದ್ದೀರಾ ಅನಿಸುತ್ತೆ. ಗೊತ್ತಿಲ್ಲ ಎಷ್ಟು ಜನ ಮರ್ತ್ಕೊಂಡಿದ್ದೀರೋ, ಎಷ್ಟು ಜನ ಮಿಸ್ ಮಾಡ್ಕೊಂಡಿದ್ದೀರೋ ಏನೋ ಅಂತ ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ನಾವು ಇದ್ದೀವಿ ಇನ್ನೂ ಅನ್ನೋದಕ್ಕೋಸ್ಕರ ನಾನು ಇವತ್ತು ಏನೋ ಗೊತ್ತಿಲ್ಲ, ಶುಕ್ರವಾರ ಇದ್ದಕ್ಕಿದ್ದಂಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮನಸ್ಸು ಬಂತು, ಹಾಗಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟೈಮ್ ಬಂದು 9:30 ಆಗಿದೆ. ಶುಕ್ರವಾರ ಅಲ್ವಾ, ಲಾಸ್ಟ್ ಶುಕ್ರವಾರ ಒಂದು ದೇವಸ್ಥಾನಕ್ಕೆ ಪೂಜೆ ಮಾಡಿಸಿದ್ವಿ. ಹಾಗಾಗಿ ಈ ಶುಕ್ರವಾರನೂ ಇನ್ನೊಂದು ಕಡೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ರೆಡಿ ಆಗಿದ್ದೀವಿ. ಇವಾಗ ನಮ್ಮ ಸಿರಿನೂ ಸ್ಕೂಲ್ಗೆ ಹೋದ್ಲು, ಅವಾಗಲೇ ರೆಡಿ ಆಗಿಬಿಟ್ಟು. ಸೊ ನಮ್ಮ ರೀತಿ ಬೇಬಿನ ಎಷ್ಟು ಜನ ಮಿಸ್ ಮಾಡ್ಕೊ ಏನೋ ಆಯ್ ಮಗ್ನೇ ಹಾಂ ತಗೊಮ್ಮ. ನನ್ನ ಬಂಗಾರಿಗೆ 2 ಜುಟ್ಟು ಹಾಕ್ಬೇಕಿತ್ತು ಇವತ್ತು. ಆ್ಯಕ್ಚುಲಿ ಟೈಮ್ ಆಗಿಬಿಟ್ಟೈತೆ, ಬಂದು ಹಾಕೋಣ ಜುಟ್ಟನ್ನ, ಆಯಿತಾ ಅಪ್ಪ? ಜುಟ್ಟು ಹಾಕ್ಬೇಕು ನಿನಗೆ, ಬಂದು ಸಖತ್ತಾಗಿ ಕಾಣಿಸ್ತೀಯಾ? ಹಾಂ ಅಟ್ಲೀಸ್ಟ್ ಕ್ಲಿಪ್ ಆದರೂ ಹಾಕ್ಬೇಕಿತ್ತು, ಅದು ಸಿಗಲ್ಲ ಇವಾಗ ಕೈಗೆ. ಸೊ ಬಂದು ನಾನು ಅವಳಿಗೆ ರೆಡಿ ಮಾಡಬೇಕು, ಜುಟ್ಟು ಹಾಕಬೇಕು. ಜುಟ್ಟು ಹಾಕಿದ್ರೆ ಮಸ್ತಾಗಿ ಕಾಣಿಸ್ತಾಳೆ ಫ್ರಾಕ್ ಹಾಕಿರೋದಕ್ಕೂ ಅದಕ್ಕೂ. ಬಂದು ನೋಡೋಣ, ಇವಾಗ ಹೋಗೋಣ ಬನ್ನಿ, ಟೈಮ್ ಆಗ್ಬಿಟ್ಟೈತೆ ಇವಾಗ. ಏನಿದು ನನ್ನೇ ನೋಡ್ತೈತೆ? ಟಿ ವಿ ಮೇಲೆ ಐತೆ ನೋಡಮ್ಮ, ಟಿ ವಿ ಸ್ಟ್ಯಾಂಡ್ ಮೇಲೆ ಇರಪ್ಪ. ಸೊ ಗಾಯ್ಸ್, ನಾವು ಗಾಡಿ ಕೀನ ಇಲ್ಲೇ ಇಟ್ಬಿಟ್ಟು ಇಷ್ಟೋ ತನಕ ಎಲ್ಲಿಟ್ಟಿದ್ವಿ ಅಂದ್ಕೊಂಡು ಪರದಾಡಿ ಪೇಚಾಡಾಯಿತು. ಸದ್ಯ ಇಲ್ಲಿಟ್ಟಿದ್ದೀನಿ ಅಂತ ನಾನೇ ಇಟ್ಟಿದ್ದು, ಇವಾಗ ನೆನಪಾಯಿತು. ಯಾಕೆ ಮಗನೆ ಇವಾಗ ನೆನಪಾಯಿತು? ತೊಗೊಂಡಿದ್ದೀವಿ, ಹೋಗ್ಬೇಕು. ಯಾಕೆ ಮಗನೆ ಬಿಟ್ಟೋಯ್ತಿಲ್ಲ? ಎಲ್ಲೂ ಬಿಟ್ಟೋಯ್ತಿಲ್ಲ, ಇರು ನೀನು ಬಿಟ್ಬಿಟ್ಟು ಹೋಗ್ಬಿಡ್ತೀವಾ ಮಮ್ಮ ಬೇಗ. ಸೊ ನಾವು ಬಂದಿದ್ದು ಇಲ್ಲಿಗೇನೆ. ಈ ದೇವಸ್ಥಾನ ಬಂದು ನಮ್ಮ ಮನೆಯಿಂದ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಒಳಗಡೆ ಆಗುತ್ತೆ. ಸೊ ನಾನಂತೂ ಇದೇ ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಿರೋದು. ನಮ್ಮ ಅಮ್ಮ ಅವ್ರು ಆಲ್ಮೋಸ್ಟ್ ತುಂಬ ಸರಿ ನೋಡಿದ್ದಾರೆ. ಬೆಟ್ಟ ಚಿಕ್ಕಮ್ಮ ಅಂತ ಹೇಳ್ಬಿಟ್ಟು. ದೇವಸ್ಥಾನನೂ ಚಿಕ್ಕದಾಗಿರುತ್ತೆ ಮತ್ತು ಜನನೂ ಜಾಸ್ತಿ ಜನ ಬಂದಿರಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ನೋಡಿದ್ರೆ ತುಂಬ ಜನನೇ ಬಂದಿದ್ರು. ಅಂದರೆ ಕಾರ್ತಿಕೆ ಟೈಮಲ್ಲಿ ಇನ್ನೂ ಜಾಸ್ತಿ ಜನ ಇರ್ತಾರಂತೆ, ಇವಾಗಲೇ ಕಡಿಮೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಹೇಳ್ತಾಯಿತ್ತು. ಮತ್ತು ದೇವ್ರು ನೋಡಿ, ಈ ಟೈಮಲ್ಲಿ ಹೆಣ್ಣು ದೇವ್ರುಗಳನ್ನ ನೋಡೋದೇ ಒಂಥರ ಖುಷಿ, ಒಂಥರ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಏನೋ ಒಂಥರ ಪಾಸಿಟಿವ್ ವೈಬ್ಸು ದೇವಸ್ಥಾನಕ್ಕೆ ಹೋಗಿ ಬಂದರೆ. ಮತ್ತು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಕಡೆ ಪ್ರಸಾದನೂ ಕೂಡ ಕೊಡ್ತಾಯಿದ್ರು. ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಕೊಟ್ಟಿದ್ರು, ಅದನ್ನ ಇಸ್ಕೊಂಡು ಇವಾಗ ಬರ್ತಾಯಿದ್ದೀವಿ. ಮತ್ತು ಅಲ್ಲೇ ಬರೋ ದಾರಿಲೇ ನಮ್ಮ ಅಮ್ಮಂಗೆ ಗೊತ್ತಿರೋರು ಸಹ ಅವ್ರ ಮನೆ ಅಲ್ಲೇ ಇರೋದು. ಅವರು ತುಂಬ ದಿನದಿಂದ ಕರೀತಾಯಿದ್ರು. ಸೊ ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ವಿ. ಅವ್ರ ಮನೆಯವರಂತೂ ನಮ್ಮ ಪಾಪುಗಳನ್ನ, ನಮ್ಮ ಸಿರಿನ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಒಂಥರ ಹೋದ್ರೆ ಒಂಥರ ಖುಷಿ ಅನಿಸುತ್ತೆ ನಮಗೆ. ಅವ್ರ ಮನೆಗಳಿಗೆಲ್ಲ ಹೋದರೆ ಒಂಥರ ನಮ್ಮ ಸಂಬಂಧಿಕರುಗಳೇ ಅಷ್ಟೊಂದು ಪ್ರೀತಿ ತೋರಿಸಲ್ಲ, ಬಟ್ ಅವ್ರುಗಳೆಲ್ಲ ನಮ್ಮನ್ನ ಅದಕ್ಕಿಂತ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಮತ್ತು ನಾವು ತಿಂಡಿ ಎಲ್ಲನೂ ತಿನ್ಕೊಂಡು ಅಲ್ಲೇ ಅವ್ರ ಮನೇಲೆ, ಅವ್ರ ಮನೇಲೆ ಬಸವಣ್ಣ ಅಂತ ಹೇಳಿಬಿಟ್ಟು ಇದನ್ನು ಕೂಡ ದೇವರು ಅಂತ ನಂಬ್ತಾರೆ. ಅಲ್ಲಿ ಇದ್ರದ್ದೆಲ್ಲ ತುಂಬ ಚೆನ್ನಾಗಿ ಹಬ್ಬ ಮಾಡ್ತಾರೆ. ನನಗೆ ಅಷ್ಟಾಗಿ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ. ಅದನ್ನು ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ನಮ್ಮಮ್ಮ, ನಾನು, ನಮ್ಮ ರೀತಿ ಕೈಲಿ ಎಲ್ಲ ನಮಸ್ಕಾರ ಮಾಡಿಸಿದ್ವಿ. ಇವಾಗ ನೋಡಿ ಬಾಲ್ದಲ್ಲಿ ಹೆಂಗೆ ಟಚ್ ಮಾಡ್ತು ನಮ್ಮ ರೀತಿನೇ ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ನೋಡಿ ನಮ್ಮ ರೀತಿ ಅವ್ರ ಹತ್ರ ಹೋಗ್ಬಿಟ್ಟು ನಮ್ಮ ಹತ್ರ ಬರ್ತಾನೆ ಇಲ್ಲ. ನಾವು ಬಾಯ್ ಮಾಡಿದ್ರು ಸಹ ನಮಗೆ ಬಾಯ್ ಮಾಡಿಬಿಟ್ಟು ಕಳಿಸ್ತಾ ಇದ್ಲು, ಆ ಥರ ಆಗ್ಬಿಟ್ಟಿದ್ಲು. ಸೊ ಅಲ್ಲಿ ಎಲ್ಲ ಸ್ವಲ್ಪ ಸುಮಾರು ಟೈಮ್ ಇದ್ಬಿಟ್ಟು ಮನೆಗೆ ಬಂದ್ವಿ. ಇವಾಗ ಇನ್ನೇನೋ ನಮ್ಮ ಸಿರಿ ಬರ್ತಾಳೆ, ನಾವಿಲ್ಲಿ ಹಣೆಗೆ ಎಲ್ಲ ಇಟ್ಟಿದ್ದೀವಲ್ಲ ನೋಡಿ, ಅವಳಿಗೆ ಗೊತ್ತಾಗ್ಬಿಡುತ್ತೆ ನಾವೆಲ್ಲ ಹೊರಗಡೆ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು. ಬಂದಮೇಲೆ ಕೇಳ್ತಾಳೆ ಎಲ್ಲಿ ಹೋಗಿದ್ದೀರಾ ಅಂತ, ಬೇಕಾದ್ರೆ ತೋರಿಸ್ತೀನಿ ತಡೀರಿ ನಿಮಗೆ, ನನ್ನ ಕರ್ಕೊಂಡು ಹೋಗೋದಲ್ವ ಅಂತ. ಬೆಳಗ್ಗೆನೇ ಹೇಳ್ತಾ ಇದ್ಲು ನಾನು ಬರ್ತೀನಿ ಅಂತ. ಇವಾಗ ಬಿಟ್ಬಿಟ್ಟು ಹೋಗಿದ್ದೀವಿ. ಇನ್ನು ಮೇಲೂ ಇರಲ್ಲ ಕೆಳಗೂ ಇರಲ್ಲ ನನ್ನ ಜೊತೆನೂ. ಸಿರಿಯಕ್ಕ ಎಲ್ಲಿ ಮಗನೆ? ಬಂದ್ಮೇಲೆ ಕೇಳ್ತಾಳೆ ಎಲ್ಲಿ ಕರ್ಕೊಂಡು ಹೋಗಿದ್ರಿ ರೀತುನ ಅಂತ. ಕರಿ ಸಿರಿಯಕ್ಕನ, ಕರಿಯಪ್ಪ ಕರಿ. ಸಿರಿಯಕ್ಕ ಎಲ್ಲಿ? ಸಿರಿಯಕ್ಕ ಕರಿ. ಅಕ್ಕ ಸಿರಿ ಕರಿ ಅಂದರೆ ಕರಿಯಕ್ಕೆ ಬರಲ್ವಲ್ಲ ಅಂತ ಕರಿಯೋದು ಇವಳು. ಕರಿಯಪ್ಪ ಕರಿ. ಗೈಸ್, ಹಾಗೆ ನೀವು ನಮ್ಮ ಪಾಪಗೆ ಇವಾಗ ಎಷ್ಟು ಮಂತ್ ಆಯಿತು ಮತ್ತು ಏನು ಬರ್ತಡೇ ಎಲ್ಲ ಮಾಡಿದ್ರ ಅಂತ ಕೇಳ್ತಾ ಇದ್ರಿ ಅಲ್ವಾ. ಸೊ ಇವಾಗ ನಮ್ಮ ರೀತಿಗೆ ಬಂದು 11 ಮಂತ್ಸ್ ಕಂಪ್ಲೀಟ್ ಆಗಿದೆ. ಇನ್ನು ಬರ್ತಡೇ ಇನ್ನೂ ಆಗಿಲ್ಲ, ಮಾಡಬೇಕು. ನೋಡೋಣ ಏನು ಪ್ಲ್ಯಾನಿಂಗ್ಸ್ ಅಂತ ಇನ್ನೂ ನಾವು ಸರಿಯಾಗಿ ಪ್ಲ್ಯಾನ್ ಮಾಡಿಲ್ಲ, ನೋಡಬೇಕು ಯಾವ ರೀತಿ ಆಗುತ್ತೆ ಅಂತ. ಬಮ್ಮನೆ
ಅಯ್ಯೋ ನಮ್ಮನೆ ಒಳಗಡೆ ಏನು ಫುಲ್ಲು ಲೈಟಿಂಗ್ಸು ಚೆನ್ನಾಗಿಲ್ಲ, ಅಲ್ಲೇನು ಅಷ್ಟೇನು ಕ್ಲಾರಿಟಿಯಾಗಿ ಬರೋದೇ ಇಲ್ಲ ವೀಡಿಯೋ. ಅದಕ್ಕೆ ನಾನು ಸ್ವಲ್ಪ ಹೊರಗಡೆ ಬಂದೆ. ಇಲ್ಲಿ ನೋಡಿ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ನ್ಯಾಚುರಲ್ ಆಗಿ. ಒಳಗಡೆ ಇದ್ರಂತೂ ಕೇಳಂಗೆ ಇಲ್ಲ. ಬಾ ಮನೆ ಬಾ. ನಮ್ಮ ರೀತಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವಳೆ, ಒಳಗಡೆ ಯಾವ ಥರ ಕಾಣಿಸ್ತಾ ಇದ್ಲು ಅಂತ. ಬಾ ಮಗನೆ. ಇವತ್ತು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಂತೂ ಇವಳು ದೇವಸ್ಥಾನ ಎಲ್ಲ ಎಲ್ಲಿ ಹೊರಗಡೆ ಹೋದ್ರೂ ಇವಳನ್ನ ಯಾರು ಗೊತ್ತಿಲ್ಲದೆ ಇರೋರೆಲ್ಲ ಎತ್ಕೊತಾರೆ. ನಾವು ಒಂದ್ಸರಿ ಬಸ್ಸಲ್ಲೆಲ್ಲ ಹೋಗುವಾಗ ಯಾರ್ಯಾರೋ ಬಂದು ಫೋಟೋ ಎಲ್ಲ ತಗೋತಾ ಇದ್ರು. ಮತ್ತು ನಾವು ಸಿಟಿಗೆಲ್ಲ ಹೋಗ್ತೀವಲ್ಲ ಕೇರ್ನಗರ, ಅದರಲ್ಲೂ ಅವಾಗಲೂ ಹುಡುಗಿರೆಲ್ಲ ಬಂದು ಎತ್ಕೋತಿರ್ತಾರೆ. ನಮ್ಮ ಪಾಪನ ಮುದ್ದಾಡ್ಬಿಟ್ಟು ಹೋಯ್ತಾರೆ. ಒಂಥರ ನನಗಂತೂ ಫುಲ್ ಖುಷಿ ಅಂದ್ಕೊಳ್ಳಿ. ನಮ್ಮ ಪಾಪು ಎಷ್ಟು ಚೆನ್ನಾಗವಳೆ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗವಳೆ ನನ್ನ ರೀತಮ್ಮಂಗೆ. ಯಾವಾಗಲೇ ನಾನು ಹೇಳಿದ್ನಲ್ಲ ಕೂದಲು ಬಿಟ್ಬಿಟ್ಟಿದ್ದೀನಿ, ಜುಟ್ಟೇನಾದರೂ ಹಾಕಬೇಕು ಅಂತ. ಆಮೇಲೆ ಹಾಕೋಣ. ಇವಾಗ ಎದ್ದವಳೆ. ನಾನು ಇನ್ನೂ ಊಟ ಮಾಡಿಲ್ಲ, ಇವಳಿಗೂ ಊಟ ಮಾಡಿಸಿಲ್ಲ. ಎಲ್ಲನೂ ತಿನ್ನಿಸ್ಬಿಟ್ಟು ಆಮೇಲೆ ಹಾಕೋಣ. ಎಲ್ಲಿಗೆ ಹೋಯ್ತಾರವ? ಎಲ್ಲೂ ಹೋಗಿಲ್ಲ. ಬರ್ದಾ ಚೆನ್ನಾಯ್ತು. ಇವಾಗ ಏನು ಹಾಕೋತಾರೆ? ನೈಟಿ ಹಾಕೋಬೇಕಿತ್ತಾ ಪಾಪ? ಇನ್ನೇನು ಮಾಡ್ತಾರಪ್ಪ? ನೈಟಿ ಹಾಕೋಬೇಕಿತ್ತಾ ಎಲ್ಲ? ಇವತ್ತು ಶುಕ್ರವಾರ ಅಲ್ವಾ, ಪೂಜೆ ಮಾಡಿದ್ವಲ್ಲ, ಅದಕ್ಕೆ ರೀತಿಗೆ ಹಾಕ್ದೋ. ನಾನು ಹಾಕೊಂಡೆ ಅಷ್ಟೇ. ನಾನು ಹೇಳಿಲ್ವ ಗ್ಯಾರಂಟಿ ನಮ್ಮ ಸಿರಿ ಕೇಳ್ತಾಳೆ ಅಂತ ಹೇಳ್ಬಿಟ್ಟು ಸೇಮ್ ಅದೇ ಥರ ಕೇಳ್ತಾವಳೆ. ಫೋಟೋ ತೆಗೆದ್ರ ಸ್ಕೂಲಲ್ಲಿ? ಹಾಂ ತೆಗ್ದಿರ್ತಾರೆ ಮಗನೇ, ಹೇಳಿದ್ರಲ್ಲ. ಹಾಂ ಫೋಟೋ ತೆಗ್ದಿಲ್ಲ? ಮತ್ತು ಮೆಸೇಜ್ ಹಾಕಿದ್ರಲ್ಲ, ನೀಟಾಗಿ ರೆಡಿ ಮಾಡಿ ಕಳಿಸಿ, ಫೋಟೋ ತೆಗಿತೀವಿ ಇವತ್ತು ಇರುತ್ತೆ ಅಂತ. ಹಾಂ ಏನಪ್ಪ ತೆಗ್ದವ್ರಾ? ಹೋಗು, ಯಾರು ಹೇಳ್ತಾರೆ ನಿನಗೆ? ಇಲ್ಲ ಇದೊಂದು ಹೋಮ್ ವರ್ಕ್ ಕೊಟ್ಟವ್ರ ಮನೆ. ಮಾಡೋಣ ಇರು, ಆಮೇಲೆ ಮಾಡೋಣ ಇಡು. ಇನ್ನು ನಾಳೆ ನಾಡಿದ್ರೆ ಅಜ್ಜ ಮಜ್ಜ. ಗೈಸ್, ಎಷ್ಟು ಜನ ನಮ್ಮ ಸಿರಿ ಮತ್ತು ರೀತಿನ ಮಿಸ್ ಮಾಡ್ಕೋತಾ ಇದ್ರಿ ಹೇಳಿ ಕಮೆಂಟ್ ಮಾಡಿ. ಸುಮಾರು ದಿನ ಆಗಿಬಿಟ್ಟಿತ್ತು ನಾನು ಈ ರೀತಿ ತೋರಿಸಿ ಇವ್ರನ್ನ. ರೀತಮ್ಮ ಬಲೂನ್ ಇಸ್ಕೋ, ಅಕ್ಕನ ಹತ್ರ ಬಲೂನ್ ಇಸ್ಕೋ. ಹಾಂ ಬಾ ಇಸ್ಕೋ ಮಗನೆ. ರೇಂಬೋ ಕಾಂಪಿಟೇಷನ್ ಇತ್ತಲ್ಲ, ಸರ್ಟಿಫಿಕೇಟ್ ಕೊಟ್ಟಿಲ್ಲ ಇವತ್ತು? ಜಾಬ್ ಒಳಗಡೆ ಇಟ್ಕೊಂಡು ಹೋಗಿದ್ದ ಸ್ಕೂಲ್ಗೆ ನೀನು? ಮ್ಯಾಮ್ ನೋಡಿಲ್ಲ? ಬಲೂನ್ ಇಟ್ಕೊಂಡು ಹೋಗಿರೋದನ್ನ ನೋಡೇ ಇಲ್ಲ ಅವರು. ಮತ್ತೆ ನೀನು ತೋರಿಸಿಲ್ಲ? ಮಕ್ಳಿಗೆಲ್ಲ ತೋರಿಸ್ಬೇಡ ಹಿಂಗೆ, ಆಮೇಲೆ ನಮಗೆ ಕೇಳ್ತಾರೆ ಏನಕ್ಕೆ ಬಲೂನ್ ಎಲ್ಲ ಕೊಟ್ಟು ಕಳಿಸಿದ್ದೀರಾ ಮಕ್ಳ ಕೈಲಿ ಅಂತ. ನಮ್ಮ ಸೀರಿ ನನಗೆ ಒಂದು ಕೆಲಸನ ಕಡಿಮೆ ಮಾಡವಳೆ, ಅದೇನು ಅಂತ ತೋರಿಸ್ತೀನಿ ಬನ್ನಿ ನಿಮ್ಗೆ. ಇಲ್ಲಿ ನೋಡಿ, ಅವಳು ತಿನ್ನಿಸ್ತಾಳೆ, ಅವಳು ತಿನ್ಸ್ಕೊತಾಳೆ. ತಿನ್ಸು ಸಿರಿ ಅಲ್ಲಿ ಹೆಂಗೆ ತಿಂತಾಳೆ. ನಮ್ಮ ಹತ್ರನೇ ಬೇಕಾದರೆ ಸರಿಗೆ ತಿನ್ಸ್ಕೊಳ್ಳಲ್ಲ. ಇಬ್ಬರು ಒಳ್ಳೆ ಆಟ ಆಡ್ಕೊಂಡು ತಿಂತಾವ್ರೆ. ಅಲ್ವ ಮಗ್ನೆ? ತಿನ್ಸಪ್ಪ. ಅವಳು ಆಯ್ ಮಾಡ್ತಾವಳು ನೋಡು ಮಗ್ನೆ, ಹೆಂಗೆ ಆಯ್ ಮಾಡ್ತಾವಳೆ. ರೀತಮ್ಮ ಹಾಯ್ ಮಾಡು ಮಗ್ನೆ. ಹಾಯ್ ಹಾಯ್. ನೀ ಮಾಡು. ಹಾಕು ಸಿರಿ, ಒಂದು ಸ್ವಲ್ಪ ಜಾಸ್ತಿ ತಿನ್ನಿಸು, ಬಾಯಿ ತುಂಬ. ಹಂಗೆ ಜಾಣ. ರೀತಮ್ಮ ಹಾಯ್. ರೀತಮ್ಮ ಹಾಯ್. ರೀತಮ್ಮ ಹಾಯ್ ಮಾಡು. ನೀ ಮಾಡು. ಹಾಯ್. ನೋಡು ಮಗ್ನೆ ಮಾಡ್ತಾವಳ ಅವಳು. ನೀರು ಬೇಕೇನೋ ಕಣವ? ನೀರು ತಗೊಂಡು ಬರ್ತೀನಿ ತಡಿ. ಬಿಸಿನೀರು ಕಾಯಿಸಿದ್ಯಾ? ಇಡಿಯಪ್ಪ ರೀತಮ್ಮ. ಬಿದ್ದುಬಿಡ್ತೀನಿ ಅಂತ ಭಯ ಆಗ್ಬಿಡ್ತು ಇದಕ್ಕೆ. ನಿಧಾನ. ತಿನ್ಸಕ್ಕ. ತಗೋ ಸಿರಿ ಇಟ್ಕೊಂಡು. ರೀತಮ್ಮ ನೀನು ಹೇಳಮ್ಮ. ಗೈಸ್ ನೋಡಿ, ಇವಾಗ 2 ಜುಟ್ಟು ಹಾಕಿದ್ದೀನಿ. ಸೊ ಇವಳಂತೂ ಒಂದು ಕಡೆ ಕುತ್ಕೊಳ್ಳಲ್ಲ. ಬೆಳಗ್ಗೆ ಇದ್ಲಲ್ಲ, ಆ ಲುಕ್ ಚೆನ್ನಾಗಿ ಕಾಣಿಸ್ತಿತ್ತ ಇವಳಿಗೆ. ಇವಾಗ ಈ ಥರ ಚೆನ್ನಾಗಿ ಕಾಣಿಸ್ತಾವಳ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನೋಡೋಣ. ರೀತಮ್ಮ ಇಲ್ಲಿ ನೋಡು ಮಗ್ನೆ. ರೀತಮ್ಮ ಬರ್ಬೇಡ ಮಗ್ನೆ ಮುಂದೆ. ಸುಮ್ಮನೆ ಇರಲ್ಲ ಒಂದು ಕಡೆ ಅಂತ ಮಾತ್ರ ಇರಲ್ಲ. ಕುತ್ಕೋ ಈಗ. ತಿರ್ಗಾ ಇದ್ದಾಳು. ತಿರ್ಗಾ ಬಾಯಿ ಕಡೆ.
ರೀತಮ್ಮ ಇಲ್ಲಿ, ನಾನು ಈ ಕಡೆ ಹೋದ್ರೆ ಆ ಕಡೆ ಹೋಯ್ತಾಳೆ, ಆ ಕಡೆ ಹೋದ್ರೆ ಈ ಕಡೆ ಬರ್ತಾಳೆ. ಬಾ ನಡ್ಕೊಂಡು ಬಾ, ನಡ್ಕೊಂಡು ಬಾ ರೀತು. ರೀತು ಮಗ್ನೆ, ರೀತು ಮಗ್ನೆ ನಡ್ಕೊಂಡು ಬಾರಪ್ಪ. ಬಾ, ನೀನೇನ ರೀತು ಅಂದರೆ? ಬಾ ಮಗ್ನೆ. ಅವಳಂತೂ ಬತ್ತಾಯಿಲ್ಲ, ನನಗೆ ಫುಲ್ ಆಟಾಡಿಸಿ ಅವಳನ್ನ ಸೆಕೆ ಸ್ಟಾರ್ಟ್ ಆಯ್ತೈತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇವತ್ತು ನನಗೆ ಗಾಡಿದು ನಂಬರ್ ಪ್ಲೇಟ್ ಬೇರೆ ಹಾಕ್ಸೋದಕ್ಕೆ ಅವರು ಕಾಲ್ ಮಾಡಿದರು. ಅಲ್ಲಿಗೆ ಬೇರೆ ಹೋಗಬೇಕಿತ್ತು. ಮತ್ತು ಇನ್ನು ನಂದು ಒಂದು ಬ್ಲೌಸ್ ಒಂದು ವರ್ಕು ಕೊಟ್ಟಿದೆ, ಅದನ್ನ ಇಸ್ಕೊಂಡು ಹೋಗಿ ಸ್ಟಿಚ್ಚಿಂಗಿಗೆ ಕೊಡಬೇಕಿತ್ತು. ಮತ್ತು ಇನ್ನೊಂದು ಸ್ವಲ್ಪ ಏನೇನೋ ತೊಗೊಳೋದೆಲ್ಲ ಇತ್ತು ಸಿಟಿಲಿ. ಬಟ್ ಹೋಗೋದಕ್ಕೆ ಯಾಕೋ ಬೋರ್ ಅನಿಸ್ತೈತೆ ಇವತ್ತು ಸಿಟಿಗೆ. ಅದಕ್ಕೆ ಇವತ್ತು ಬೇಡ, ನಾಳೆ ಅಥವಾ ನಾಡಿದ್ದು ಯಾವಾಗಾದರೂ ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಬೇಕು ಅಂದರೆ ಹೋಗ್ಬೋದಿತ್ತು, ಇವಾಗ ಟೈಮ್ ಬಂದು 5 ಗಂಟೆ ಆಗಿದೆ. ಸಿರಿ ಕರ್ಕೊಂಡು ಹೋಗ್ಬಿಟ್ಟು ಬರ್ಬೋದಿತ್ತು. ಬಟ್ ಯಾಕೋ ಹೋಗೋದಕ್ಕೆ ಮನಸ್ಸೇ ಬರ್ತಿಲ್ಲ ಇವತ್ತು. ಅದಕ್ಕೆ ಸುಮ್ಮನೆ ಆಗಿದ್ದೀನಿ, 2 ಮನ್ಸು ಮಾಡ್ಕೊಂಡು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು. ಸಾಕು ಬಿಡಪ್ಪ, ಏಟಾಗತ್ತೆ ಬಿಡು. ಓ ಮಗ್ನೆ ಓಡ್ ಬರಪ್ಪ. ಹೆಂಗಿದೆ ನೋಡು, ಗೊಂಬೆ ಥರ ಹೊರಿಕೊಂಡು ನಿಂತೈತೆ. ಹಾಂ ಬಾ, ನೀನೇ ಬಾ. ಹಾಂ ಬಾ 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 ಗೊಂಬೆ ಮರಿ. ಬತಾವಳು ಮಗ್ನೆ. ಹಾಂ ಹ್ಞೂ ಮಗ್ನೆ, ಹ್ಞೂ ಸೆಮಿ ಸರ್ಕಲ್ ಅಮ್ಮ ಹೇಳ್ಕೊಟ್ಟವ್ರೆ. ಮ್ಯಾಮ್ ಹೇಳ್ಕೊಟ್ಟವ್ರ. ಹಾಂ ಓಕೆ ಸೆಮಿ ಸರ್ಕಲ್. ಅದೇನು ಕೋನು, ಟ್ರಯಾಂಗಲ್, ಮತ್ತೆ ನಂಗೆ ಗೊತ್ತಿಲ್ಲ ಮಗ್ನೆ, ಅದೇನು ಹೇಳ್ಕೊಟ್ಟವ್ರೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಏನು? ಹಾಂ ಅದು ಯಾವ ಸಿಮೆ ಪಿಜ್ಜಾ ರೌಂಡ್ ಶೇಪ್ ಇರುತ್ತೆ, ಆ ಥರ ಇರುತ್ತಾ? ಇವಳು ನೋಡು, ಇವಳು ಏನು ಮಾಡ್ತಾವಳೆ ಅಂತ ತಲಾಟೆ ಎಲ್ಲನೂ ಎಳ್ದು ರೀತಮ್ಮ ಏನು ತಲಾಟೆ ನೀನು ನೋಡಿಲಿ, ಕರೆದ್ರೆ ತಿರುಗ್ತೀಯ ನೀನು, ಹೇಳಿದ ಮಾತು ಕೇಳಲ್ಲ. ಓಹೋ ತೆಗಿ, ಉಣ್ಸದ್ಲು ಮಾಡ್ತಾಳೆ ಇವಳು ಮಾರಿ ಹಬ್ಬನ. ನಮ್ಮಮ್ಮ ಯಾಕೆ ಇನ್ನೂ ಸೇವಂತಿಗೆ ಹೂವು ಅಷ್ಟೊತ್ತಿಂದ ನೋಡಿಲ್ವಲ್ಲ, ಹಾಕಿಲ್ವಲ್ಲ ಅಂತ ಇದ್ದೆ. ಅಷ್ಟೊತ್ತಿಗೆ ಕರೆಕ್ಟಾಗಿ ಹಾಕ್ದೆ ಬಿಡು. ನಾನು ಯಾಕೆ ಇನ್ನೂ ಮಡಿಸ್ತಾ ಇಲ್ವಲ್ಲ, ಅದ್ರ ಸುದ್ದಿ ಏನು ಎತ್ತುತ್ತಿಲ್ವಲ್ಲ ಅನ್ಕೋತಾ ಇದ್ದೆ. ಅಷ್ಟೊತ್ತಿಗೆ ಅಲ್ಲಿ ಜುಟ್ಟೆ ಕಾಣಿಸಲ್ಲ, ಹಿಂಗೆ ಮಡಿಸ್ಬಿಟ್ರೆ ಎಲ್ಲಿ ಕಾಣಿಸ್ತೈತೆ ಜುಟ್ಟು. ಇನ್ನೊಂದು ಮುಡ್ಸಮ್ಮ ಇನ್ನೊಂದು. ಜುಟ್ಟೆ ಕಾಣಿಸಲ್ಲ ಮಗ್ನೆ. ರೀತಮ್ಮ ಹಿಂಗೆ ಮಡಿಸ್ಬಿಟ್ರೆ ಜುಟ್ಟೆ ಕಾಣಿಸಲ್ಲ ಕಂದ. ಏನು ಸಕದಾಗ ಕಾಣಿಸ್ತೈತೆ ನೋಡು. ಸರಿ ಹತ್ರ ಬರ್ತೀನಿ. ನೋಡು ಮುನ್ನೆ ಏನು ಸಕತ್ತ ಕಾಣಿಸ್ತೈತೆ ಹೂವು. ಏನು ಎಲ್ಲೋ ಕಲರ್ದಕ್ಕೂ ಅದಕ್ಕೂ ನಿಂಗೂ ಮಡ್ಸೋಣ, ಚೆನ್ನಾಗಿ ಕಾಣಿಸ್ತೈತೆ. ಹಾಂ ಆ ಕಡೆ ಈ ಕಡೆ ಆಗ್ಬಿಟ್ಟೈತೆ ಜುಟ್ಟು. ಹಾಂ ಹೇಳಿದ ಮಾತು ಕೇಳಿದ್ರೆ ತಾನೆ, ನನ್ನ ಮಗಳ ಥರ ಕುತ್ಕೊಂಡು ಹಾಕ್ಸ್ಕೊಂಡ್ರೆ ತಾನೆ ತಲಾಟೆ, ಸುಮ್ಮನಿರಲ್ಲ ಕೈಕಾಲು. ಸೊ ಗೈಸ್ ಇನ್ನೊಂದು ಏನು ಗೊತ್ತಾ, ಇವಾಗ ನಮ್ಮ ರೀತಿಗೆ ಇವಾಗ 11 ಮಂತ್ಸ್ ಕಂಪ್ಲೀಟ್ ಆಯ್ತಲ್ವಾ. ಇನ್ನೊಂದು 20 ಡೇಸು 1 ಇಯರ್ ಕಂಪ್ಲೀಟ್ ಆಗೇ ಬಿಡುತ್ತೆ. ನಾನು ಅನ್ಕೊತಾ ಇದ್ದೆ 25 ಗೆಟಪ್ಸ್ಗಳನ್ನ ಹಾಕ್ಸ್ಬೇಕಂತ ಹೇಳ್ಬಿಟ್ಟು ನಮ್ಮ ಸಿರಿಗೆ ಹಾಕ್ಸಿದ್ದೆ ನಾನು. ಸೊ ರೀತಿಗೂ ಸಹ ಹಂಗೆ ಹಾಕ್ಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆಲ್ರೆಡಿ. ಅವಳು ಊಟಕ್ಕಿಂತ ಮುಂಚೆನೇ, ನಮ್ಮ ರೀತಿ ನಾನು ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆನೇ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು. ಆದರೆ ಇವಾಗ ಆಲ್ರೆಡಿ ಇನ್ನು ಉಳಿದಿರೋದೇ 20 ದಿನ ಅಷ್ಟೇ. ಮತ್ತು ಹೆಂಗಾಗುತ್ತೆ ಅಂದರೆ, ಫಸ್ಟ್ನೇ ಬೇಬಿಲಂದರೆ ನಮ್ಮ ಸಿರಿದ್ದಾಗ ಅಂದರೆ ನನಗೆ ಬೇರೆ ಇನ್ಯಾವುದು ಏನೂ ಇರ್ತಿರ್ಲಿಲ್ಲ. ಬರೀ ಪಾಪು ನೋಡ್ಕೊಳ್ಳೋದು, ಫೋಟೋಸ್ ತೆಗೆದು ವೀಡಿಯೋಸ್ ಮಾಡೋದು, ಈ ಥರ ಫ್ರೀಯಾಗಿದ್ದೆ. ಬಟ್ ಇವಾಗ ಸೆಕೆಂಡ್ ಬೇಬಿ ಆದಾಗ ಹೆಂಗಾಗ್ಬಿಡುತ್ತೆ ಅಂದರೆ, ನನ್ನ ಸಿರಿನೂ ನೋಡ್ಕೋಬೇಕು, ಸ್ಕೂಲಿಗೆ ಕಳಿಸ್ತಿರ್ಬೇಕು, ರೀತಿನೂ ನೋಡ್ಕೋಬೇಕು. ಅದ್ರ ಮಧ್ಯೆ ನಾನು ಈ ಥರ ಎಲ್ಲ ಫೋಟೋಸ್ ವೀಡಿಯೋಸ್ ದಿನ ಒಂದೊಂದು ಗೆಟಪ್ ಹಾಕಿ ತೆಗಿತೀನಿ ಅಂದರೆ ಸ್ವಲ್ಪ ಕಷ್ಟನೇ ಇದೆ. ಅದು ಯಾವಾಗ ಸ್ಟಾರ್ಟ್ ಮಾಡ್ತೀನೋ ನನಗೂ ಗೊತ್ತಿಲ್ಲ. ಪ್ರತಿದಿನ ಒಂದೊಂದು ಅಂದ್ರೂ ನಾನು ನಾಳೆ ನಾಡ್ದ್ರಿಂದನೇ ಸ್ಟಾರ್ಟ್ ಮಾಡಿಬಿಡ್ಬೇಕು ಒಂದೊಂದು ಗೆಟಪ್ ಹಾಕ್ಸೋಕ್ಕೆ. ಯಾಕೆಂದರೆ ಒಂದೇ ದಿನ 2-3 ಎಲ್ಲ ಹಾಕ್ಸೋದಕ್ಕಾಗಲ್ಲ. ಒಂದೊಂದೇ ಹಾಕ್ಸ್ದಾಗಲೇ ಆಲ್ರೆಡಿ ಅವಳಿಗೆ ಟಯರ್ಡ್ ಆಗಿಬಿಟ್ಟಿರುತ್ತೆ. ಹೆಂಗಪ್ಪ ಅಂದರೆ, ಇವಾಗ ಯಾವುದೋ ಒಂದು ನಾನು ರಾಮನ್ ಗೆಟಪ್ ಹಾಕ್ಸ್ತೀನಿ ಅಂದ್ಕೊಳ್ಳಿ, ಆಗ ವೇಲಲ್ಲಿ ಎಲ್ಲ ಹಾಕ್ಸಿರ್ತೀನಲ್ಲ, ಮೇಲ್ಗಡೆ ಟಾಪ್ ಇರಲ್ಲ, ಕೆಳಗಡೆ ಕಚ್ಚೆ ಥರ ಉಡ್ಸಿರ್ತೀನಲ್ಲ ನೋಡಿ, ಅದೆಲ್ಲ ಹಾಕಿ ಮಣಿಯೆಲ್ಲ ಹಾಕಿದಾಗ ಆಲ್ರೆಡಿ ಟಯರ್ಡ್ ಆಗಿಬಿಟ್ಟಿರುತ್ತೆ. ಹಂಗಾಗಿ ಒಂದು ದಿನಕ್ಕೆ ಒಂದೇ ಹಾಕ್ಸೋಕ್ಕಾಗೋದು.
ಸೊ ಏನು ಕತೆ ಮಾಡ್ತೀನೋ ನನಗೆ ಡೌಟ್ ಹೊಡಿತೈತೆ ಇವಾಗ ನಾನು ಹಾಕ್ಸೋಕ್ಕಾಗುತ್ತೋ ಇಲ್ವೋ ಅಂತ. ಬಟ್ ಬಿಡಲ್ಲ, ಬೇಸಿಕ್ ಗೆಟಪ್ಸ್ ಆದರೂ ಹಾಕ್ಸ್ತೀನಿ. ಬಟ್ ಇನ್ನೊಂದು ಏನಂದರೆ, ಇವಾಗ ಆಲ್ರೆಡಿ ನಾನು ಹೊಸ ಮೊಬೈಲ್ ತೊಗೊಂಡಿದ್ದು ಜನ್ವರಿಲಲ್ವಾ, ಅದು ಸ್ಟೋರೇಜ್ ಬಂದು 256 GB ಇತ್ತಲ್ವ. ನೋಡಿದ್ರೆ ಆಲ್ರೆಡಿ ಫುಲ್ ಓಡಾಗ್ಬಿಟ್ಟೈತೆ. ದಿನ ಕ್ಲೀನ್ ಮಾಡ್ಕೊತಾನೆ ಇದ್ದೀನಿ, ಆದರೂ ಸ್ಪೇಸ್ ಸಾಕಾಗ್ತಾನೆ ಇಲ್ಲ. ಇನ್ನೊಂದು ರೀಸನ್ ನಾನು ಏನಕ್ಕೆ ವ್ಲಾಗ್ ಮಾಡ್ತಿಲ್ಲ ಅಂದರೆ ಇದೆ, ಸ್ಪೇಸೇ ಸಾಕಾಗ್ತಿಲ್ಲ. ಇರಪ್ಪ, ಫಸ್ಟು 128 GB ಆಲ್ರೆಡಿ ಹಳೆ ಮೊಬೈಲ್ ಇತ್ತು, ಅದನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡಿದೆ. ಆಲ್ರೆಡಿ 130 GB ಫುಲ್ ಆಗಿತ್ತು ಮೊಬೈಲ್ ಬಂದ ತಕ್ಷಣನೇ. ಇವಾಗ ಜಸ್ಟ್ 6 months ಒಳಗಡೆ ಇನ್ನೂ 120 GB ಫುಲ್ಲು ತೊಗೊಂಡ್ಬಿಟ್ಟೈತೆ ಮೊಬೈಲ್. ಜಾಗನೇ ಇಲ್ಲ ನನಗಂತೂ. ದಿನ ಕ್ಲೀನ್ ಮಾಡ್ತಾನೆ ಇದ್ದೀನಿ. ಇಷ್ಟು ಬೇಗ 256 GB ನನ್ನಂಥವ್ರಿಗೆ ಹೆಂಗೆ ಅಂದರೆ 1000 GB 2000 GB ಸ್ಪೇಸ್ ಇರೋ ಅಂಥ ಮೊಬೈಲ್ ತೊಗೊಬಿಡ್ಬೇಕು ಅನಿಸುತ್ತೆ. ಅಷ್ಟು ಸ್ಟೋರೇಜೇ ಸಾಲಲ್ಲ ಮಕ್ಳುಗಳಿರೋ ಮನೇಲಂತೂ. ಸೊ ನೋಡೋಣ ಅದು ಏನೇನು ಮಾಡ್ತೀನೋ. ನಾನು ಏನೇ ಮಾಡಿದ್ರು ಆ ಥರ ಪಾಪುದೇನಾದರೂ ವೀಡಿಯೋಸ್ ಮಾಡಿದರೆ ನಾನು ಪಕ್ಕ ಇನ್ಸ್ಟಾಗ್ರಾಮಲ್ಲೇ ಅಪ್ಲೋಡ್ ಮಾಡ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಗೈಸ್. ಮತ್ತು ಇನ್ನೊಂದೇನಪ್ಪ ಅಂದರೆ, ಈಗ ಯೂಟ್ಯೂಬು ಯಾಕೋ ಚೆನ್ನಾಗಿ ರೀಚ್ ಆಗ್ತಿಲ್ಲ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಯೂಟ್ಯೂಬು ಇನ್ಸ್ಟಾಗ್ರಾಮು ಹೆಂಗೆ ರೀಚ್ ಮಾಡಬೇಕು, ಹೆಂಗೆ ವೈರಲ್ ಆಗಬೇಕು, ಯಾವ ಥರ ಜಾಸ್ತಿ ವ್ಯೂಸ್ ಬರ್ಸ್ಕೋಬೇಕು, ಏನಾದರೂ ಐಡಿಯಾ ಇದ್ದರೆ ಹೇಳಿ ಗೈಸ್. ನನಗೆ ಏನು ಯಾವ ಥರ ವೀಡಿಯೋಸ್ ಹೆಂಗೆ ವರ್ಕೌಟು, ಹೆಂಗೆ ನಾನು ಸುತ್ತಿ ಬಳಸ್ಕೊಂಡು ಹೋದರೂ ಸಹ ರೀಚ್ ಆಗ್ತಾನೆ ಇಲ್ಲ. ಯಾಕೋ ಏನೋ ಗೊತ್ತಿಲ್ಲ, ಅದು ಯಾರು ಕಂಡು ಬಿತ್ತೋ ಏನೋ ಗೊತ್ತಿಲ್ಲ. ಈ ಥರ ಆಗ್ಬಿಟ್ಟೈತೆ. ನಾನು ಪ್ರತಿದಿನ ಕೂಡ ಒಂದೊಂದು ಹೊಸದು ಟ್ರೈ ಮಾಡ್ತಾನೆ ಇದ್ದೀನಿ, ಬಿಡ್ತಾನೆ ಇಲ್ಲ. ಸೊ ಹಿಂಗೆ ನಡೀತಾ ಇದೆ ನಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ. ನೋಡೋಣ ಯಾವ ರೀತಿ ಹೋಗುತ್ತೋ ಹಾಗೆ ಹೋಗಲಿ, ನಾನು ಹಾಗೆ ಹೋಗ್ತೀನಿ.